ಇವತ್ತು ತುಂಬಾನೇ ಡಿಮಾಂಡಿಂಗ್ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಲೈಫ್ ಇಂದ ಥರ್ಡ್ ಪಾರ್ಟಿನ ಹೇಗೆ ರಿಮೂವ್ ಮಾಡೋದು ಅಂತ. ಯಾವುದೇ ರಿಲೇಶನ್‌ಶಿಪ್ ಅಲ್ಲಿ ಮೂರನೆಯವರು ಬಂದ್ರೆ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ. ಅಂಡ್ ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅವರು ಈ ವಿಡಿಯೋನ ನೋಡ್ತಾ ಇದ್ದಾರೆ. ಅವರಿಗೆ ಸೊಲ್ಯೂಷನ್ ಬೇಕಾಗಿದೆ. ಇವತ್ತು ಒಂದು ಡಿವೈನ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದರಿಂದ ಮೂರನೇ ವ್ಯಕ್ತಿಯನ್ನ ನಿಮ್ಮ ರಿಲೇಶನ್‌ಶಿಪ್ ಇಂದ, ನಿಮ್ಮ ಒಂದು ಸಂಬಂಧದಿಂದ, ನಿಮ್ಮ ಲೈಫ್ ಇಂದ ಹೇಗೆ ರಿಮೂವ್ ಮಾಡ್ಬೋದು ಅಂತ. Hi, this is Dr. Manjula Kiran. I'm motivational speaker, law of attraction, manifestation trainer and also life coach. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ನೋಡಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಬಂಧಗಳೇ ನಮ್ಮ ಲೈಫಲ್ಲಿ ಸುಖ ಅಥವಾ ದುಃಖವನ್ನ ತಂದು ಕೊಡುವಂಥದ್ದು. ಎಲ್ಲ ಸರಿಯಾಗಿದ್ರೆ ಸುಖವಾಗಿರ್ತೀವಿ. ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ತುಂಬಾ ನೋವನ್ನ ಅನುಭವಿಸೋದಕ್ಕೆ ಶುರು ಮಾಡ್ಬಿಡ್ತೀವಿ. ಅದೇ ಆ ಸಂತೋಷದ ಮಧ್ಯೆ ಮೂರನೇ ವ್ಯಕ್ತಿ ಬಂತು ಅಂದ್ರೆ ಜೀವನ ನರಕ ಆಗ್ಬಿಡುತ್ತೆ. ದುಃಖ ಪಡೋದಕ್ಕೆ ಶುರು ಆಗ್ಬಿಡ್ತೀವಿ. ಜೀವನನೇ ಮುಗಿದೋಯ್ತು ಅಂತ ಅನ್ಕೊಂಡ್ಬಿಡ್ತೀವಿ. ನಿಮ್ಮ ಪಾರ್ಟ್ನರ್ ಅನ್ನ ನಿಮ್ಮ ಕಡೆ ಅವರು ಎಳ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ನಿಮ್ಮ ಪಾರ್ಟ್ನರು ನಿಮ್ಮ ಕಡೆ ಧ್ಯಾನ ಇರೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅವರು ಹೊಸ ಸಂಬಂಧದ ಕಡೆಗೆ ತುಂಬಾ ಧ್ಯಾನವನ್ನ ಕೊಡೋದಕ್ಕೆ ಶುರು ಮಾಡಿರ್ತಾರೆ. ಅವರ ಮಾತನ್ನ ಕೇಳ್ತಾ ಇರ್ತಾರೆ. ಹಾಗೇನೆ ನಿಮ್ಮ ರಿಲೇಶನ್‌ಶಿಪ್ ಟಾಕ್ಸಿಕ್ ಆಗ್ಬಿಡುತ್ತೆ. ಯಾಕಾದ್ರೂ ಜೀವಿಸಿದೀನೋ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ನಿಮ್ಮ ಯಾವುದೇ ಮಾತನ್ನ ಸೀರಿಯಸ್ ಆಗಿ ನಿಮ್ಮ ಪಾರ್ಟ್ನರ್ ತಗೊಳ್ತಾ ಇರಲ್ಲ. ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿಮ್ಮನ್ನ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದಕ್ಕೆ ಕಾರಣ ಆ ಥರ್ಡ್ ಪರ್ಸನ್ ಈ ವಿಚಾರ ನಿಮಗೆ ಗೊತ್ತಾಗುತ್ತೆ. ಇಂತಹ ಕೇಸಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಟಾಕ್ಸಿಕ್ ಆಗ್ಬಿಟ್ಟಿರುತ್ತೆ ನಿಮ್ಮ ರಿಲೇಶನ್‌ಶಿಪ್. ದಿನ ಬೆಳಗಾದ್ರೆ ಅದೇ ಕಿರಿಕಿರಿ, ಅದೇ ಒಂದು ನೋವು. ಹಾಗಾಗಿ ಅದೇ ಚಿಂತೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ. ನಿಮ್ಮ ಪೂರ್ತಿ ಫೋಕಸ್ ಅನ್ನ ಆ ಒಂದು ಪ್ರಾಬ್ಲಮ್ ಕಡೆನೆ ನೀವು ಹಾಕ್ಬಿಟ್ಟಿರ್ತೀರಾ. ಹಾಗಾದ್ರೆ ಏನು ಮಾಡ್ಬೇಕು ಇಂತಹ ಕೇಸಸ್ ಅಲ್ಲಿ ಎಲ್ಲ ಸರಿ ಹೋಗ್ಬೇಕು ಅಂತಂದ್ರೆ, ಯೂನಿವರ್ಸಲ್ ಲಾ ನಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಇಲ್ಲಿ ನಾವು ಯಾವ್ಯಾವ ಲಾ ನ ಅಪ್ಲೈ ಮಾಡಿ ನಮ್ಮ ರಿಲೇಶನ್‌ಶಿಪ್ ಅನ್ನ ಸರಿ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ಲಾ ಆಫ್ ವೈಬ್ರೇಷನ್ ಅಂಡ್ ಲಾ ಆಫ್ ಎನರ್ಜಿಯನ್ನ ಅಪ್ಲೈ ಮಾಡಬೇಕಾಗತ್ತೆ. ಮೊದಲು ನಿಮ್ಮ ಫೋಕಸ್ಸು ಯಾವ ಕಡೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಇಡೀ ದಿನ ನಿಮ್ಮೆಲ್ಲ ಫೋಕಸ್ ಅನ್ನ ಆ ಥರ್ಡ್ ಪರ್ಸನ್ ಮೇಲೆ ಹಾಕ್ತಾ ಇರ್ತೀರಾ. ಅವರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ, ನೋವು ಪಡ್ತಾ ಇರ್ತೀರಾ, ಥಿಂಕ್ ಮಾಡ್ತಾ ಇರ್ತೀರಾ. ನನ್ನ ಪಾರ್ಟ್ನರು ಅವರ ಜೊತೆ ಇದ್ದಾರೆ, ಏನ್ ಮಾಡ್ತಾ ಇರ್ಬೋದು, ಎಲ್ಲಿಗೆ ಹೋಗಿರ್ಬೋದು, ನನ್ನ ಬಗ್ಗೆ ಏನೆಲ್ಲ ಗಾಸಿಪ್ ಮಾಡ್ತಾ ಇರ್ಬೋದು, ನನ್ನ ಬೆನ್ ಹಿಂದೆ ಏನೇನು ಕೆಟ್ಟದಾಗಿ ಮಾತಾಡ್ತಾ ಇರ್ಬೋದು. ಹೀಗೆ ಇದೆಲ್ಲ ನಿಮ್ಮ ವೈಬ್ರೇಷನಲ್ ಲೆವೆಲ್ ಅಲ್ಲಿ ನಿಮ್ಮೊಳಗೆ ನಡೀತಾನೆ ಇರುತ್ತೆ ಇಡೀ ದಿನ 24x7. ಲಾ ಆಫ್ ಎನರ್ಜಿ ಏನ್ ಹೇಳುತ್ತೆ, ಎಲ್ಲಿ ನಮ್ಮ ಫೋಕಸ್ ಹೋಗುತ್ತೆ ಅಲ್ಲಿ ನಮ್ಮ ಎನರ್ಜಿ ಹರಿಯುತ್ತೆ ಅಂತ. ಇದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಯಾವಾಗ ನೀವು ನಿಮ್ಮ ಫೋಕಸ್ ಅನ್ನ ಅದೇ ಕಡೆಗೆ ಹಾಕ್ತೀರಾ, ಎಲ್ಲಾ ರೀತಿಯ ಭಾವನೆಗಳು, ಎಲ್ಲಾ ರೀತಿಯ ಘಟನೆಗಳು ಅದೇ ತರ ನಡೆಯೋದಕ್ಕೆ ಶುರು ಆಗ್ಬಿಡುತ್ತೆ. ನಿಮ್ಮ ಫೋಕಸ್ ಎಲ್ಲಿಗೆ ಹೋಗುತ್ತೆ ಅಲ್ಲಿಗೆ ನಿಮ್ಮ ಎನರ್ಜಿ ಲೆವೆಲ್ ಹೋಗಿರುತ್ತೆ. ನಂತರ ಅದು ಅದೇ ತರ ಸರ್ಕಮ್ಸ್ಟೆನ್ಸಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ರಿಯಾಲಿಟಿಯಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ನೀವು ಇಡೀ ದಿನ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀರಾ. ಅವರು ನನಗಿಂತ ಹೇಗೆ ಜಾಸ್ತಿ ಕ್ವಾಲಿಫೈ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಹೇಗೆ ಅವರ ಕಡೆ ಅಟ್ರಾಕ್ಟ್ ಆಗಿರ್ಬೋದು, ನಿಮಗಿಂತ ಬ್ಯೂಟಿಫುಲ್ ಅವ್ರು ಆಗಿರ್ಬೋದಾ, ಅಥವಾ ಅವ್ರು ಹ್ಯಾಂಡ್ಸಮ್ ಆಗಿರ್ಬೋದಾ, ನಿಮಗಿಂತ ಎಜುಕೇಟೆಡ್ ಆಗಿರ್ಬೋದಾ, ನಿಮಗಿಂತ ಒಳ್ಳೆ ಜಾಬ್ ಅಲ್ಲಿ ಇರ್ಬೋದಾ, ನಿಮಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇರ್ಬೋದಾ, ನಿಮಗಿಂತ ಜಾಸ್ತಿ ಸ್ಕಿಲ್ಸ್ ಇದೆಯಾ ಅವ್ರ ಹತ್ರ. ಹೀಗೆ ತುಂಬಾ ಕಂಪ್ಯಾರಿಸನ್ಗೆ ನೀವು ಇಳ್ಕೊಂಡ್ಬಿಟ್ಟಿರ್ತೀರಾ. ಕಂಪೇರ್ ಮಾಡ್ತಾ ನಿಮ್ಮನ್ನ ಅವ್ರ ಜೊತೆ ಇಡೀ ದಿನ ನೋವನ್ನ ಅನುಭವಿಸೋದಕ್ಕೆ ಶುರು ಮಾಡ್ಬಿಡ್ತೀರಾ. ಅದೇ ರೀತಿಯಾಗಿ ಇಡೀ ದಿನ ನಿಮ್ಮ ಫೋಕಸ್ಸು ಅವರ ಕಡೆನೇ ಹೋಗಿರುತ್ತೆ. ಸೊ ಯಾವ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ ಆ ಕಡೆ ನಿಮ್ಮ ಫುಲ್ ಎನರ್ಜಿ ಫ್ಲೋ ಆಗುತ್ತೆ. ಹೀಗೇನೆ ರಿಯಾಲಿಟಿ ಕೂಡ ಆಗ್ತಾ ಹೋಗುತ್ತೆ. ಅದೇ ರೀತಿ ರಿಸಲ್ಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಮರ್ಫೀಸ್ ಲಾ ಪ್ರಕಾರ ನಾವೇನು ಬಯಸಲ್ವೋ ಅದೇ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ನಾವು ಯಾವುದರಿಂದ ದೂರ ಓಡ್ತಾ ಇರ್ತೀವೋ ಅದೇ ನಮ್ಮ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಯಾವುದು ನಾವು ಬೇಡ ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವೋ ಆ ಕಡೆನೆ ನಮ್ಮ ಫುಲ್ ಫೋಕಸ್ ಹೋಗ್ತಾ ಇರುತ್ತೆ. ಯೂನಿವರ್ಸಲ್ ಲಾ ಏನ್ ಹೇಳುತ್ತೆ, ಲಾ ಆಫ್ ಡಿಟ್ಯಾಚ್ಮೆಂಟ್ ಪ್ರಕಾರ ನೀವು ಯಾವುದರಿಂದ ದೂರ ಆಗಬೇಕು ಅಂತ ಅದನ್ನ ಫೋಕಸ್ ಮಾಡ್ತಾ ಇರ್ತೀರೋ ಅದು ಮತ್ತೆ 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 ಅಟ್ರಾಕ್ಟ್ ಆಗೋದಕ್ಕೆ ಹೋಗುತ್ತೆ. ನೀವು ಥರ್ಡ್ ಪರ್ಸನ್ ದೂರ ಮಾಡ್ಕೋಬೇಕು, ಡಿಟ್ಯಾಚ್ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ನಿಮ್ಮ ಲೈಫ್ ಇಂದ ದೂರ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದೀರಾ. ಆದ್ರೆ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ, ಎನರ್ಜಿ ಜಾಸ್ತಿ ಹಾಕ್ತಾ ಇದ್ದೀರಾ. ಇಂತಹ ಸಿಚುವೇಶನ್ ಅಲ್ಲಿ ಡಿಟ್ಯಾಚ್ ಆಗ್ಬೇಕು ಅಂತ ಇದ್ರೂ ಅದು ಮತ್ತೆ ಮತ್ತೆ ಅಟ್ರಾಕ್ಟ್ ಆಗೋದು ತುಂಬಾ ಕಾಮನ್. ಯಾಕೆಂದ್ರೆ ನಮ್ಮ ಎನರ್ಜಿ ಆ ಕಡೆನೆ ಹರಿಯುತ್ತಾ ಇರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲ ಎನರ್ಜಿಯನ್ನ ವಾಪಸ್ ಅಲ್ಲಿಂದ ಎಳ್ಕೋಬೇಕು. ನಿಮ್ಮ ಎನರ್ಜಿನ ಅದರ ಕಡೆ ಹಾಕಿದಷ್ಟು ಅವರು ಇನ್ನೂ ಹತ್ರ ಆಗ್ತಾ ಹೋಗ್ತಾರೆ. ಸೊ ಅವರ ಒಂದು ಎಕ್ಸಿಸ್ಟೆನ್ಸ್ ಅನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಮೊದಲು ಎನರ್ಜಿ ಲೆವೆಲ್ ಅಲ್ಲಿ ಅವರನ್ನ ದೂರ ಮಾಡ್ಕೋಬೇಕು ನೀವು. ಅವರು ನಿಮ್ಮಿಬ್ಬರ ಮಧ್ಯೆ ಇಲ್ಲ ಅಂತ ಅನ್ಕೊಂಡು
ಅವರ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಅನ್ಕೊಂಡು ಫೀಲ್ ಮಾಡೋದಕ್ಕೆ ನೀವು ಶುರು ಮಾಡಬೇಕು. ನಿಮ್ಮೊಳಗೆ ಆ ಫೀಲಿಂಗ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಅದನ್ನ ನೀವು ಮಾಡ್ಲೇಬೇಕು. ಆ ಥರ್ಡ್ ಪರ್ಸನ್ ಇದಾರಲ್ಲ, ಆ ವ್ಯಕ್ತಿನೇ ಇಲ್ಲ ನಿಮ್ಮಿಬ್ಬರ ಜೀವನದಲ್ಲಿ. ಆ ವ್ಯಕ್ತಿ ಇಲ್ಲ, ಅವರ ಐಡೆಂಟಿಟಿನೇ ನಿಮ್ಮ ಲೈಫ್ ಅಲ್ಲಿ ಇಲ್ಲ. ಆ ವ್ಯಕ್ತಿ ಇದ್ರೂನು ಕೂಡ ಈಗಾಗಲೇ ಅವರು ದೂರ ಆಗಿದ್ದಾರೆ. ಅವರ ಒಂದು ಎಕ್ಸಿಸ್ಟೆನ್ಸ್ ಈಗ ನಿಮ್ಮ ಪಾರ್ಟ್ನರ್ ಜೊತೆನಲ್ಲಿ ಇಲ್ಲ ಅಂತ ನೀವು ಫೀಲ್ ಮಾಡಬೇಕು. ಈ ಫೀಲಿಂಗ್ ಅನ್ನ ನೀವು ಇಟ್ಕೋಬೇಕು. ಫೀಲ್ ಮಾಡಿ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ ಅಂಡ್ ಫೋಕಸ್ ಅನ್ನ ನಿಮ್ಮ ಮೇಲೆ ನೀವು ಹಾಕೋಬೇಕು. ನಿಮ್ಮಿಬ್ಬರ ರಿಲೇಶನ್ಶಿಪ್, ನೀವು ಮತ್ತು ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ಬರ ಮಧ್ಯೆ ಯಾವ ಥರ್ಡ್ ಪರ್ಸನ್ ಇಲ್ಲ ಅನ್ನೋ ಒಂದು ಫೀಲಿಂಗ್ ಅನ್ನ ನೀವು 24x7 ಫೀಲ್ ಮಾಡ್ತಾ ಇರಬೇಕು. ಫೀಲಿಂಗ್ ಜೊತೆಗೆ ಬ್ಯೂಟಿಫುಲ್ ಅಫರ್ಮೇಷನ್ಸ್ ಅನ್ನ ಮತ್ತೆ ನೀವು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ. ಆ ಅಫರ್ಮೇಷನ್ಸ್ ತುಂಬಾ ಪವರ್ಫುಲ್ ಅಫರ್ಮೇಷನ್ಸ್. ಇದನ್ನ ನಂಬಿಕೆ ಇಟ್ಟು ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಂಡು ಹೇಳ್ಕೋಬೇಕಾಗತ್ತೆ. ಬೇಕಿದ್ರೆ ಬರೆದಿಟ್ಕೊಳ್ಳಿ. ಏನು ಅಂದ್ರೆ, ಐ ಆಮ್ ಇನ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಮೈ ಪಾರ್ಟ್ನರ್. ನನ್ನ ಪಾರ್ಟ್ನರ್ ಜೊತೆಗೆ ತುಂಬಾನೇ ಸುಂದರವಾದ ಸಂಬಂಧದಲ್ಲಿ ನಾನಿದ್ದೀನಿ. ನಾವಿಬ್ಬರು ತುಂಬಾ ಹ್ಯಾಪಿ ಆಗಿದ್ದೀವಿ. ಮನಸ್ಸನ್ನ ಶಾಂತವಾಗಿಟ್ಕೊಂಡು ಹೇಳ್ಕೊಳ್ಳಿ. ನಾವಿಬ್ಬರು ತುಂಬಾ ಪೀಸ್ಫುಲ್ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದ್ದೀವಿ. ನಮ್ಮಿಬ್ಬರ ಸಂಬಂಧ ತುಂಬಾ ಸುಂದರವಾಗಿದೆ. ನನ್ನ ಪಾರ್ಟ್ನರು, ಅದು ಗಂಡಾಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ, ನನ್ನ ಪಾರ್ಟ್ನರು ತುಂಬಾ ಚೆನ್ನಾಗಿ ನನ್ನ ಜೊತೆ ಸಂಬಂಧದಲ್ಲಿದ್ದಾರೆ. ನಾವಿಬ್ಬರು ದಿನಕ್ಕೆ ನಮ್ಮ ಪ್ರೀತಿಯನ್ನ, ನಮ್ಮ ವಿಶ್ವಾಸವನ್ನ, ನಮ್ಮ ಸಂಬಂಧವನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ನೀವು ಹೇಳ್ತಾ ರಾತ್ರಿ ನಿದ್ರೆ ಮಾಡೋದಕ್ಕೆ ಶುರು ಮಾಡಿ. ಯಾವಾಗ ಇದನ್ನ ಅಫರ್ ಮಾಡ್ತಾ ರಾತ್ರಿ ಮಲಗ್ತೀರಾ, ಆಗ ಯೂನಿವರ್ಸಲ್ ಅಲ್ಲಿ ಆ ಒಂದು ವೈಬ್ರೇಷನ್ಸ್ ಅನ್ನ ನೀವು ಕಳಿಸ್ತಾ ಇರ್ತೀರಾ. ಆಗ ಅದೇ ತರ ರಿಯಾಲಿಟಿ ಆಗೋದಕ್ಕೆ ಶುರು ಆಗುತ್ತೆ. ಒಂದು ವಿಷಯ ಹೇಳ್ತೀನಿ, ಎಷ್ಟೋ ಕೇಸಸ್ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪರ್ಸನ್ ಬರೋದಕ್ಕೆ ನೀವೇ ಕಾರಣ ಆಗಿರ್ತೀರಾ. ಹಾಗಂತ ನಾನು ಹೇಳ್ತಾ ಇಲ್ಲ, ನಿಮ್ಮನ್ನ ನಾನು ದೂಷಿಸ್ತಾ ಇಲ್ಲ. ನೀವು ಟಾಕ್ಸಿಕ್ ಪರ್ಸನ್ ಆಗಿದ್ದೀರಾ, ನಿಮ್ಮ ಮಾತು ಸರಿ ಇಲ್ಲ, ನಿಮ್ಮ ಪಾರ್ಟ್ನರ್ನ ನೀವು ಪ್ರೀತಿಸಲ್ಲ ಅಂತ ನಾನು ಹೇಳ್ತಿಲ್ಲ. ಇದರಿಂದನೇ ಥರ್ಡ್ ಪರ್ಸನ್ ಬಂದಿರೋದು ಅಂತಾನೂ ಹೇಳ್ತಾ ಇಲ್ಲ. ಅದು ಆಗುತ್ತೆ, ಅದನ್ನ ಸೈಡ್ ಅಲ್ಲಿ ಇಡಿ. ಆದ್ರೆ ಮೇನ್ ರೀಸನ್ ಏನು ಅಂದ್ರೆ, ಥರ್ಡ್ ಪರ್ಸನ್ ಬರೋದಕ್ಕೆ ತುಂಬಾ ಕೇಸಸ್ ಅಲ್ಲಿ ನಿಮಗ್ ಅನ್ನಿಸ್ತಾ ಇರುತ್ತೆ ಥರ್ಡ್ ಪರ್ಸನ್ ಇದ್ದಾರೆ, ಅದಕ್ಕೆ ನನ್ನ ಪಾರ್ಟ್ನರ್ ನನ್ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಅದಕ್ಕೆ ನನ್ನ ಕಡೆ ಗಮನ ಕೊಡ್ತಾ ಇಲ್ಲ. ಈ ಒಂದು ಡೌಟ್ ಎನರ್ಜಿ ಯಾವಾಗ್ಲೂ ನೀವು ರಿಲೀಸ್ ಮಾಡ್ತಾನೆ ಇರ್ತೀರಾ. ಯಾವುದನ್ನ ನೀವು ಡೀಪ್ ಡೌನ್ ಅಲ್ಲಿ ಫೋಕಸ್ ಮಾಡ್ತೀರಾ, ಇಮ್ಯಾಜಿನ್ ಮಾಡ್ಕೊಳ್ತೀರಾ, ವಿಜುವಲೈಸ್ ಮಾಡ್ತಾ ಇರ್ತೀರಾ, ಅದೇ ಕಡೆ ನಿಮ್ಮ ಎನರ್ಜಿ ಎಳಿತಾ ಇರುತ್ತೆ. ರಿಯಾಲಿಟಿಯಲ್ಲಿ ಅದೇ ರೀತಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವುದರ ಬಗ್ಗೆ ಭಯ ಇರುತ್ತಲ್ಲ, ಅದು ಖಂಡಿತ ನಡೆಯುತ್ತೆ ಜೀವನದಲ್ಲಿ. ಇದು ಮರ್ಫೀಸ್ ಲಾ ಅಂತ ಹೇಳ್ತಾರೆ. ಯೂನಿವರ್ಸ್ ಎಲ್ಲ ಹೇಳೋದೇನು, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದ್ರೆ ನೀವೇನ್ ಯೋಚನೆ ಮಾಡ್ತೀರಾ, ನೀವೇನ್ ಥಿಂಕ್ ಮಾಡ್ತಾ ಇರ್ತೀರಾ, ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ತುಂಬಾ ಜನ ಹೇಳೋದನ್ನ ಕೇಳಿದೀವಲ್ವಾ, ಯಾವ್ದು ಆಗ್ಬಾರ್ದು ಅಂತ ಭಯ ಇತ್ತೋ ಅದೇ ಆಗೋಯ್ತು ಅಂತ. ಇದು ಅದೇನೆ. ಹೀಗಾದ್ರೆ ಏನ್ ಮಾಡೋದು ಅಂತ ನೋಡೋದಾದ್ರೆ, ಯಾವುದರ ಬಗ್ಗೆ ನಿಮಗೆ ಭಯ ಸ್ಟಾರ್ಟ್ ಆಗಿರುತ್ತಲ್ಲ, ಅದನ್ನ ಸ್ಟಾಪ್ ಮಾಡಿ, ಥಿಂಕ್ ಮಾಡಿ ಅದರ ಆಪೋಸಿಟ್ ಏನಾಗ್ಬಹುದು ಅಂತ. ಆಗ ಭಯದ ಫ್ರೀಕ್ವೆನ್ಸಿ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಗಿ ನ್ಯೂ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವೇನು ಯೂನಿವರ್ಸ್ಗೆ ಆರ್ಡರ್ ಕೊಡ್ತಾ ಇದ್ದೀರೋ ಅದು ಹಾಗೆ ನಡೀತಾ ಹೋಗುತ್ತೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಕೆಲವರಿಗೆ ಡ್ರಾಮಾ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅವರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಾದ್ರೆ ಅದನ್ನೇ ಮತ್ತೆ ಥಿಂಕ್ ಮಾಡ್ತಾ ಇರೋದು, ಅವರನ್ನೇ ಅವರು ವಿಕ್ಟಿಮ್ ಆಗಿ ಅನ್ಕೊಳ್ಳೋದು, ಹಾಗೇನೆ ಮರ್ಸಿನ ಎಕ್ಸ್ಪೆಕ್ಟ್ ಮಾಡೋದು, ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡೋದು, ಈ ತರಹದ ಸಿಚುವೇಶನ್ಸ್ ಅನ್ನ ಅವರು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ತಮ್ಮ ಲೈಫ್ ಅನ್ನ ಇನ್ನೂ ಟಾಕ್ಸಿಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿಮಗೆ ಈ ತರ ಏನಾದ್ರು ಆಗ್ತಾ ಇದೆಯಾ, ಅದನ್ನ ಥಿಂಕ್ ಮಾಡಿ. ಇನ್ನೊಂದನ್ನ ಅಬ್ಸರ್ವ್ ಮಾಡಿ, ನಿಮ್ಮ ಪಾರ್ಟ್ನರು ನೀವು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರಾ, ಇಲ್ಲ ನಿಮಗೆ ರಿಯಲೈಸ್ ಮಾಡಿಸ್ತಾ ಇದ್ದಾರಾ, ಆ ತರ ಏನು ಇಲ್ಲ, ನೀನ್ ನೊಂದ್ಕೋಬೇಡ, ಆ ತರ ಏನು ನನ್ನ ಲೈಫಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರಾ, ಇಲ್ಲ ತಮ್ಮನ್ನ ತಾವು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರಾ, ಇಲ್ಲ ಅವರ ಮನಸ್ಸಲ್ಲಿ ಭಯನ ಇಡ್ಕೊಂಡು ಏನು ಹೇಳ್ದೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರಾ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಇದೆಲ್ಲ ನೀವು ಗೊತ್ತಾದ್ಮೇಲೆ, ತಿಳ್ಕೊಂಡ್ಮೇಲೆ, ನೀವ್ ಯಾವತ್ತು ಇದನ್ನೆಲ್ಲ ಬಿಟ್ಟು ಪೂರಾ ನಿಮ್ಮ ಫೋಕಸ್ ಅನ್ನ ನಿಮ್ಮ ಮೇಲೆ, ನಿಮ್ಮ ಪ್ರೀತಿ ಮೇಲೆ ಹಾಕೊಳ್ತಿರೋ, ನನ್ನ ಪರ್ಸನ್ನು ನನ್ನವರು, ನನ್ನ ಜೊತೆ ಪ್ರೀತಿಯಿಂದ ಇದ್ದಾರೆ ಅನ್ಕೋಬೇಕು. ವಿಜುವಲೈಸ್ ಮಾಡ್ತಾ ಬನ್ನಿ. ಎನರ್ಜಿಯನ್ನ ನಿಮ್ಮ ಮತ್ತು ಅವರ ಮಧ್ಯೆ ಯೂಸ್ ಮಾಡಿ, ಫೋಕಸ್ ಮಾಡಿ. ಮೂರನೇ ಪರ್ಸನ್ಗೆ ಎನರ್ಜಿ ಹಾಕೋದ್ರ ಬದಲು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ನಿಮ್ಮ ಎನರ್ಜಿಯನ್ನ, ನಿಮ್ಮ ವಿಜುವಲೈಸೇಷನ್, ನಿಮ್ಮ ಇಮ್ಯಾಜಿನೇಷನ್ ಅನ್ನ ಪ್ರತಿಯೊಂದು ನಿಮ್ಮ ಸಂಬಂಧಕ್ಕೆ ನೀವು ಹಾಕೊಳ್ತಾ ಬರಬೇಕು. ಹಾಗೇನೆ ನಾನು ಹೇಳಿದಂತಹ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ತಾ ಇರಬೇಕು. ನಿಮ್ಮಲ್ಲಿ ಏನಾದ್ರೂ ಕೊರತೆಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಲವ್ ಮತ್ತೆ ಕೇರ್ ಅನ್ನ ಬೆಳೆಸ್ಕೊಳ್ಳಿ. ಅಟ್ರಾಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಮಾತುಗಳನ್ನ, ನಿಮ್ಮ ಆಟಿಟ್ಯೂಡ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾವ ನೆಗೆಟಿವ್ ಎನರ್ಜಿಯಿಂದ ಅವರು ಬಂದಿದ್ರೋ, ಅಂದ್ರೆ ಥರ್ಡ್ ಪರ್ಸನ್, ಅವರು ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ ದೂರ ಆಗೋ ಹಾಗೆ ನೀವು ನಡ್ಕೋಬೇಕು. ಇದು ಸ್ಲೋ ಪ್ರೋಸೆಸ್. ಯಾಕೆಂದ್ರೆ ಥರ್ಡ್ ಪರ್ಸನ್ ಇಮಿಡಿಯೇಟ್ ಆಗೇನು ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ಬಂದಿರಲಿಲ್ಲ. ಅವರು ಸ್ಲೋ ಆಗಿ ಬಂದ್ರು, ಅದೇ ರೀತಿ ಸ್ಲೋ ಆಗಿ ಅವರು ಹೊರಗಡೆ ಹೋಗ್ತಾರೆ. ನಿಮಗೆ ನಂಬಿಕೆ ಮತ್ತೆ ಪೇಷನ್ಸ್ ಇರಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ, ಇದಕ್ಕೆ ರೆಮಿಡಿ ಫಾಸ್ಟ್ ಆಗಿ ಆಗ್ಬೇಕು ಅಂದ್ರೆ,
ನೀವು ಇನ್ಫಿನಿಟಿ ಸಿಂಬಲ್ನ ಯೂಸ್ ಮಾಡೋದಕ್ಕೆ ನಾನು ಹೇಳ್ಕೊಟ್ಟಿದ್ನಲ್ಲ, ಆ ಇನ್ಫಿನಿಟಿ ಸಿಂಬಲ್ನ ಯೂಸ್ ಮಾಡ್ತಾ ಮಾಡ್ತಾ ಅಫರ್ಮೇಷನ್ಸನ್ನು, ನಾನು ಹೇಳಿರೋ ಅಫರ್ಮೇಷನ್ಸನ್ನು ಹೇಳ್ಕೊಳ್ಳಿ. ಅಂದರೆ ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅಫರ್ಮೇಷನ್ನು, ಅದನ್ನು ಹೇಳ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ರೆ ನಿಮಗೆ, ಹಿಂದಿನ ವಿಡಿಯೋ ನೋಡಿದ್ರೆ ಇನ್ಫಿನಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿ ಆ ಇನ್ಫಿನಿಟಿ ಸಿಂಬಲ್ನ ಯೂಸ್ ಮಾಡ್ತಾ ಮಾಡ್ತಾ ಈ ಅಫರ್ಮೇಷನನ್ನು ನೀವು ಹೇಳ್ಕೋಬೇಕು. ನೋಡಿ, ಒಂದು ಮಾತನ್ನ ಹೇಳ್ತೀನಿ, ನೀವು ಬಾಗಿಲಿಗೆ ಬೀಗ ಹಾಕೋದೇನಕ್ಕೆ? ಕಳ್ಳ ಬರ್ತಾನೆ ಅಂತನಾ? ಕಳ್ಳ ಹೇಗೆ ಬೇಕಾದರೂ ಬರ್ಬೋದು, ಅವ್ನು ಕಿಟಕಿಯಿಂದನೂ ಬರ್ಬೋದು, ಬೀಗ ಹೊಡ್ಕೊಂಡು ಬರ್ಬೋದು ಅಲ್ವಾ? ನೋಡಿ, ಎಷ್ಟೇ ಹಾನೆಸ್ಟ್ ಪಾರ್ಟ್ನರ್ ಇದ್ರೂ ಕೂಡ ಕಳ್ಳರು ಯಾವ ರೀತಿನಾರು ಬಂದಿರ್ತಾರೆ. ಹಾಗಾಗಿ ನಿಮ್ಮ ಗಮನವನ್ನ ನಿಮ್ಮ ಪಾರ್ಟ್ನರ್ ಕಡೆಗೆ ಸ್ವಲ್ಪ ಹಾಕಿ. ಅದು ಅನುಮಾನದಿಂದ ಅಲ್ಲ, ಕೇರಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ನಿಮ್ಮ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನಗಳನ್ನ ನೀವು ಮಾಡಬೇಕು. ಆದ್ರೆ ತುಂಬಾ ಭಯದಿಂದ, ತುಂಬಾ ಅನುಮಾನದಿಂದ ಕಟ್ಟಿ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಉಸಿರು ಕಟ್ಟಿದ ವಾತಾವರಣ ಇದ್ರೆ ಎಂಥವರಾದ್ರೂ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಅವರನ್ನ ಕಟ್ಟಿ ಹಾಕೋಬೇಕು. ಅನುಮಾನದಿಂದ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ತರ ಒಂದು ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ಯಾರೂ ನಿಮ್ಮ ಸಂಬಂಧದಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನೀವೇ ಜವಾಬ್ದಾರಿಯನ್ನ ತಗೋಬೇಕಾಗತ್ತೆ. ಒಂದು ವೇಳೆ ಬಂದ್ರೂ ಅವರು ನಿಮ್ಮ ಪಾಸಿಟಿವ್ ಎನರ್ಜಿ ಮೂಲಕ ಆಚೆ ಹೋಗೋ ತರ ನೀವೇ ನೋಡ್ಕೋಬೇಕು. ಪ್ರೀತಿಯಿಂದ ಕಟ್ಟಾಕ್ಬೇಕು, ವಿಶ್ವಾಸದಿಂದ ಕಟ್ಟಾಕ್ಬೇಕು. ಅನುಮಾನ ಮತ್ತೆ ಭಯದಿಂದ ದಯವಿಟ್ಟು ಪಾರ್ಟ್ನರ್ನ ಕಟ್ಟಾಕಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರದು ಆಗಿರುತ್ತೆ. ಯಾಕೆಂದ್ರೆ ತಪ್ಪುಗಳು ಎರಡು ಕಡೆನೂ ನಡಿಬಹುದು. ನಿಮ್ಮಿಬ್ಬರ ಸಂಬಂಧವನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇನ್ಫಿನಿಟಿ ಸಿಂಬಲ್ ಅನ್ನ ಯೂಸ್ ಮಾಡಿ ಅಫರ್ಮೇಷನ್ಸ್ ಅನ್ನ ನೀವು ಡೈಲಿ ಬರಿತಾ ಇರಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಬರೀರಿ. ಪೇಷನ್ಸ್ ಇಟ್ಕೊಳ್ಳಿ, ಪಾಸಿಟಿವ್ ಎನರ್ಜಿ ಇಟ್ಕೊಳ್ಳಿ. ವಿಜುವಲೈಸೇಷನ್, ನಿಮ್ಮ ಫೋಕಸ್ ಅನ್ನ ನಿಮ್ಮಿಬ್ಬರ ಸಂಬಂಧ ಸುಂದರವಾಗಿದೆ ಅನ್ನೋ ಕಡೆ ಮಾತ್ರ ನೀವು ಹಾಕಿ, ಥರ್ಡ್ ಪರ್ಸನ್ ಕಡೆಗೆ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗ ಅವರೇ ಹೋಗ್ತಾರೆ, ನಿಮ್ಮಿಬ್ಬರ ಸಂಬಂಧ ಮತ್ತೆ ಸುಂದರವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.